ಭೇಟಿ ಮಾಡಿಕೊಂಡು ಬಂದಿರುವ ಡಿಕೆಶಿ ಈಗ ಫುಲ್ ಖುಷಿಯಾಗಿದ್ದಾರೆ. ಹಾಗಾದ್ರೆ ಡಿಕೆಶಿಗೆ ಸಿಎಂ ಸ್ಥಾನ ಒಲಿಯುತ್ತಾ? ಈ ಮಧ್ಯೆ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಫಾರಿನ್ ಟೂರ್ ಭಾಗ್ಯ ಸಿಕ್ಕಿದ್ದು ಸಿಎಂ ಕುರ್ಚಿ ಕದನ ವಿದೇಶಕ್ಕೂ ಶಿಫ್ಟ್ ಆಗತ್ತಾ? ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಿದ್ದೀರಿ ಲೋಕದೃಷ್ಟಿ ಯೂಟ್ಯೂಬ್ ಚಾನಲ್. ನಾನು ಶರಣು ಚಕ್ರಸಾಲಿ. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕರ ಬೆಳವಣಿಗೆಗಳು ನಡೀತಾ ಇವೆ. ಸಿಎಂ ಕನಸನ್ನ ನನಸಾಗಿಸಿಕೊಳ್ಳಲು ದೆಹಲಿಯಲ್ಲಿ 3 ದಿನ ಬೀಡು ಬಿಟ್ಟ ಡಿಕೆಶಿ ಕೊನೆಗೂ ತಮ್ಮ ವರಿಷ್ಠರನ್ನ ಭೇಟಿಯಾಗಿ ಬೆಂಗಳೂರಿಗೆ ಮರಳಿದ್ದಾರೆ. ಅದು ನಗುಮಗ ಹೊತ್ತು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನದ ಅಭಯ ಸಿಕ್ಕಿದೆಯಾ? ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಸದ್ಯಕ್ಕೆ ಓಡ್ತಾ ಇರೋದೇನು? ಯತೀಂದ್ರ ಸಿದ್ದರಾಮಯ್ಯ ಯಾಕೆ ಪದೇ ಪದೇ ಸಿಎಂ ಕುರ್ಚಿ ಬಗ್ಗೆ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಒಳಗೆ ಉಂಟಾಗಿರುವ ನಾಯಕತ್ವ ಬದಲಾವಣೆಯ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಪಕ್ಷದಲ್ಲಿ ಮುಂದೇನಾಗತ್ತೆ? ಎಲ್ಲವನ್ನ ಸವಿವರವಾಗಿ ವಿವರಿಸುವೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಒಂದಿಷ್ಟು ಆಶ್ಚರ್ಯಕರ ಸಂಗತಿಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ 16 ಬಜೆಟ್ ಮಂಡಿಸಿ ದಾಖಲೆ ನಿರ್ಮಿಸಿರುವ ಸಿದ್ದರಾಮಯ್ಯ ಅವರು ಮಾರ್ಚ್ನಲ್ಲಿ 17ನೇ ಬಜೆಟ್ ಮಂಡಿಸುವ ತಯಾರಿಯಲ್ಲಿದ್ದಾರೆ. ಈ ಸಂಬಂಧ ಇಲಾಖಾವಾರು ಪೂರ್ವ ಸರಣಿ ಸಭೆಗಳನ್ನು ಸಿಎಂ ಮಾಡ್ತಾ ಇದ್ದಾರೆ. ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ದೆಹಲಿಗೆ ದೌಡಾಯಿಸಿ ಸಿಎಂ ಕುರ್ಚಿ ಕನಸನ್ನ ಸಕಾರಗೊಳಿಸಿಕೊಳ್ಳಲು ಅವಿರತ ಪ್ರಯತ್ನ ನಡೆಸಿ ಬಂದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಬಹಳಷ್ಟು ಕಾಡುತ್ತಿರುವ ನಾಯಕತ್ವ ಗೊಂದಲ ವಿಚಾರ ಈಗ ಹಿಂದಿಗಿಂತಲೂ ಹೆಚ್ಚು ರಭಸವಾಗಿ ಹೈಕಮಾಂಡ್ ಅಂಗಳಕ್ಕೆ ಕಾಲಿಟ್ಟಿದೆ. ಇಷ್ಟು ದಿನ ಮೌನವಾಗಿದ್ದ ಹೈಕಮಾಂಡ್ ನಾಯಕತ್ವ ಗೊಂದಲಕ್ಕೆ ತೆರೆ ಇಡುವ ನಿರೀಕ್ಷೆ ಮೂಡಿದೆ. ಈ ನಡುವೆ ಆಡಳಿತ ಪಕ್ಷ ಕಾಂಗ್ರೆಸ್ನ ಶಾಸಕರು 2 ತಂಡಗಳಲ್ಲಿ ಫಾರಿನ್ ಟೂರ್ ಹೊರಟಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವ 22 ಶಾಸಕರು ಮತ್ತು 6 ವಿಧಾನ ಪರಿಷತ್ ಸದಸ್ಯರ ಮೊದಲ ತಂಡ ಅಧ್ಯಯನದ ಹೆಸರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನತ್ತ ಹೊರಟಿದೆ. ಫೆಬ್ರವರಿ 16ರಿಂದ ಮಾರ್ಚ್ 3ರ ತನಕ ಈ ತಂಡ ಪ್ರವಾಸದಲ್ಲಿರಲಿದೆ ಎನ್ನಲಾಗ್ತಿದೆ. ಜೊತೆಗೆ ಮತ್ತೊಂದು ತಂಡದ ಪ್ರವಾಸ ಯೋಜನೆ ಕೂಡ ಸಿದ್ಧವಾಗ್ತಿದೆ. ಆ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಪ್ರವಾಸದ ಮಾಹಿತಿ ರಾಹುಲ್ ಗಾಂಧಿ ಅವರಿಗೂ ತಲುಪಿದ್ದು ಇದಕ್ಕೆ ಬ್ರೇಕ್ ಹಾಕುವ ತೆರೆಮರೆಯ ಪ್ರಯತ್ನಗಳು ಸಹ ನಡೀತಾ ಇವೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಬಣದ ಶಾಸಕರ ತಂಡ ಈಗಲ್ಟನ್ ರೆಸಾರ್ಟ್ನತ್ತ ವಾಸ್ತವ್ಯ ಹೂಡಲಿದ್ದಾರೆ ಎನ್ನುವ ಮಾಹಿತಿ ಸಹ ಹರಿದಾಡ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಸಿಎಂ ಮತ್ತು ಡಿಸಿಎಂ ಬಣದ ಈ ಬೆಳವಣಿಗೆ ನಾಯಕತ್ವ ಬದಲಾವಣೆಯ ದಿಕ್ಕನ್ನ ಮತ್ತೊಂದು ಮಜಲಿಗೆ ಕೊಂಡೊಯ್ಯುವುದಂತೂ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸುತ್ತಿದ್ದಂತೆ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೆ ಸತತ ಪ್ರಯತ್ನ ಪಟ್ಟು ವಿಫಲರಾಗಿದ್ರು. ಆದರೆ ಗುರುವಾರ ಸೋನಿಯಾ ಗಾಂಧಿ ನಿವಾಸದಲ್ಲಿ ಡಿಕೆಶಿ ಅವರು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಹೇಳಬೇಕಾದ ಸಂಗತಿಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಎನ್ನಲಾಗ್ತಿದೆ. ರಾಹುಲ್ ಗಾಂಧಿ ಅವರು ಡಿಕೆಶಿಗೆ ಅಭಯ ನೀಡಿದ್ದಾರೆ ಎನ್ನಲಾಗ್ತಿದೆ. ಆ ಅಭಯ ಸಿಎಂ ಸ್ಥಾನ ಕೊಡುವುದೇ ಆಗಿದೆಯಾ? ಸದ್ಯಕ್ಕೆ ಖಚಿತವಿಲ್ಲ. ವರಿಷ್ಠರ ಭೇಟಿ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ಸೋನಿಯಾ ನಿವಾಸದಲ್ಲಿ ಒಳಗೆ ಏನು ಮಾತಾಡಿದೆ ಎಂಬುದನ್ನ ಯಾರ ಬಳಿ ಹೇಳುವ ಅಗತ್ಯವಿಲ್ಲ. ಬೀದಿಯಲ್ಲಿ ನಿಂತು ಎಲ್ಲ ಮಾತಾಡೋ ವ್ಯಕ್ತಿ ನಾನಲ್ಲ. ಇಲ್ಲಿಗೆ ಬಂದ ಮೇಲೆ ಏನು ಮಾತನಾಡಬೇಕು ಎಲ್ಲ ಮಾತನಾಡಿರುವೆ. ದೆಹಲಿಗೆ ಬಂದಿದ್ದೇ ರಾಜಕೀಯ ಮಾಡಲು. ಎಲ್ಲ ವಿಚಾರ ಮಾತನಾಡದೆ ಸುಮ್ಮನೆ ಹೋಗ್ತೀನಾ? ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ತಾಳ್ಮೆ ಸಾಕಷ್ಟು ಫಲ ಕೊಡಲಿದೆ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಬೀದಿಯಲ್ಲಿ ನಿಂತು ಮಾತನಾಡುವ ಅಗತ್ಯವಿಲ್ಲ ಅಂತ ಡಿಕೆಶಿ ಹೇಳಿದ್ದಾದ್ರೂ ಯಾಕೆ? ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಕೆಶಿ ಪರೋಕ್ಷವಾಗಿ ಕೊಟ್ಟಿರುವ ತಿರುಗೇಟ ಗೊತ್ತಿಲ್ಲ. ಹಿಂದೆ ಸಿಎಂ ಬದಲಾವಣೆ ಸುತ್ತ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಹಾಗೂ ಜಮೀರ್ ಅಹಮದ್ ಸೇರಿದಂತೆ ಕೆಲವರು ಬಹಿರಂಗವಾಗಿ ಮಾತಾಡ್ತಾ ಇದ್ರು. KN ರಾಜಣ್ಣ ಯಾವಾಗ ಸಂಪುಟದಿಂದ ಹೊರಬಿದ್ರೋ ನಂತರ ಉಳಿದವರು ಸೈಲೆಂಟ್ ಆದ್ರು. ಈಗ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಹೆಚ್ಚು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇರೋದು ಏಕೈಕ ವ್ಯಕ್ತಿ, ಅದು ಯತೀಂದ್ರ ಸಿದ್ದರಾಮಯ್ಯ ಮಾತ್ರ. ಅದರಲ್ಲೂ ಅವರ ಮಾತಿನ ದಾಟಿ ಗಮನಿಸಿದ್ರೆ ನಾಯಕತ್ವ ಬದಲಾವಣೆಯೇ ಇಲ್ಲ ಎನ್ನುವುದೇ ಆಗಿದೆ. ಇದು ಸಹಜವಾಗಿ ಡಿಕೆ ಶಿವಕುಮಾರ್ ಸಹೋದರರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಯತೀಂದ್ರ ಅವರ ಬಗ್ಗೆ ಬಂದ ಆಕ್ರೋಶವನ್ನ ಹತ್ತಿಕ್ಕಿಕೊಂಡೇ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರು ಹೇಳಿದ ಮೇಲೆ ಎಲ್ಲ ಮುಗೀತು, ಅವರ ಮಾತನ್ನ ಗೌರವದಿಂದಲೇ ಪಾಲಿಸುತ್ತೇವೆ ಎಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಮತ್ತು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಲೇವಡಿ ರೀತಿ ಮಾತಾಡ್ತಾ ಇರೋದು. ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೆಚ್ಚು ಸಿಎಂ ಬದಲಾವಣೆ ಸುತ್ತ ಹೇಳಿಕೆ ಕೊಡ್ತಿರೋದು? ಇಲ್ಲೇ ಇರೋದು ಅಸಲಿ ಆಟ. ಸಿಎಂ ಬಣದ ನಾಯಕರು ಮಾತನಾಡಿದ್ರೆ ಆ ಕಡೆಯಿಂದ ಡಿಕೆ ಬಣದ ನಾಯಕರು ಶುರು ಹಚ್ಕೊಂತಾರೆ. ಅಲ್ಲಿಗೆ ಮಾತಿನ ಕೆಸರ ಚಾಟಕ್ಕೆ ಅದು ದಾರಿ ಮಾಡಿಕೊಡಬಹುದು. ಅಲ್ಲಿಗೆ ಪಕ್ಷ ಮತ್ತಷ್ಟು ಮುಜುಗರ ಎದುರಿಸಬಹುದು. ಆದ್ರೆ ಈಗ ಸಿಎಂ ಬಣದ ನಾಯಕರು ಸಿಎಂ ಪುತ್ರ ಯತೀಂದ್ರ ಅವರನ್ನೇ ತಮ್ಮೆಲ್ಲರ ಮೌತ್ ಪೀಸ್ ಆಗಿ ಮುಂದೆ ಬಿಟ್ಟಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಇದಕ್ಕೆ ಹೈಕಮಾಂಡ್ ಸಮ್ಮತಿ ಸಹ ಇದೆ ಎನ್ನಲಾಗ್ತಿದೆ. ಈ ಕಾರಣಕ್ಕೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಅಷ್ಟು ಆಕ್ರೋಶ ಪಕ್ಷದೊಳಗೆ ಎಲ್ಲೂ ವ್ಯಕ್ತವಾಗಿಲ್ಲ. ಹೈಕಮಾಂಡ್ನ ಸಂದೇಶವನ್ನು ಸಹ
ಯತೀಂದ್ರ ತಮ್ಮ ಮಾತಿನ ಮೂಲಕವೇ ದಾಟಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಈ ಕಾರಣಕ್ಕೆ ಬಜೆಟ್ ಪೂರ್ವಭಾವಿ ಸಭೆಗೂ ಹಾಜರಾಗದೆ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿ ಕೊನೆಗೂ ಭೇಟಿಯಾಗಬೇಕಾದ ನಾಯಕರನ್ನ ಭೇಟಿಯಾಗಿದ್ದಾರೆ. ಯತೀಂದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ಡಿಕೆ ಸಹೋದರರಿಗೆ ಬಂದಿರಬಹುದು, ಆದರೆ ಅವರು ಅದನ್ನು ಎಲ್ಲೂ ವ್ಯಕ್ತಪಡಿಸಿಲ್ಲ. ಪಕ್ಷಕ್ಕೆ ಮುಜುಗರ ತರುವ ಹಾಗೆ ನಡೆದುಕೊಂಡಿಲ್ಲ. ಇದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯ ಅವರ ಜೊತೆಗಿನ ಸಂಬಂಧವನ್ನ ಕೆಡಿಸಿಕೊಳ್ಳಬಾರದು ಎಂಬುದು. ಯತೀಂದ್ರ ವಿರುದ್ಧ ಏನಾದರೂ ಮಾತನಾಡಿದರೆ ಎಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೋ ಎನ್ನುವ ಆತಂಕ ಸಹ ಡಿಕೆ ಸಹೋದರರಿಗಿದೆ. ಹೀಗಾಗಿ ಮಾಧ್ಯಮಗಳ ಮುಂದೆ ಪ್ರತಿ ಮಾತುಗಳನ್ನು ಹೇಳಬೇಕಾದ್ರೆ ಜಾಣ ಹೆಜ್ಜೆಗಳನ್ನು ಇಟ್ಟು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದೊಳಗಿನ ನಾಯಕತ್ವ ಬದಲಾವಣೆ ವಿಚಾರಿಸುತ್ತಾ ಡಿಕೆಶಿ ಮತ್ತು ಸಿದ್ದು ನಡುವಿನ ಮಾತಿನ ಸಮರವನ್ನು ಗಮನಿಸಿದರೆ ಡಿಕೆಶಿ ಮಾತಿನಲ್ಲಿ ಅಷ್ಟು ಬದಲಾವಣೆಗಳು ಯಾವತ್ತಿಗೂ ಕಂಡಿಲ್ಲ. ಆದರೆ ಸಿದ್ದರಾಮಯ್ಯ ಮಾತಿನಲ್ಲೇ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಹಿಂದೆ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಎಂದು ಎದೆಯುಬ್ಬಿಸಿ ಸಿದ್ದರಾಮಯ್ಯ ಹೇಳಿದ್ರು. ಬಳಿಕ ಮಾತು ಬದಲಿಸಿದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎನ್ನುವ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ. ಅವರ ಈ ಮಾತಿನ ದಾಟಿ ಮತ್ತೇನೋ ಧ್ವನಿಸ್ತಾ ಇದೆ. ಅವರ ಈ ಮಾತಿನಲ್ಲೇ ಅಸಲಿ ಆಟ ಸಹ ನಿಂತಿದೆ. ಡಿಕೆಶಿ ಮತ್ತು ನನ್ನ ನಡುವೆ ಮಾತುಕತೆ ನಡೆದಿಲ್ಲ ಎಂದು ಸಿದ್ದರಾಮಯ್ಯ ಒಂದ್ ಕಡೆ ಹೇಳ್ತಾ ಇದ್ರೆ, ಅತ್ತ ಡಿಕೆಶಿ ಅವರು ಸಿದ್ದರಾಮಯ್ಯ ಜೊತೆಗೆ ಮಾತುಕತೆ ನಡೆದಿರುವುದು ಸತ್ಯ ಅಂತ ಇದ್ದಾರೆ. ಸಮಯ ನೋಡಿಕೊಂಡೇ ಒಂದೊಂದೇ ಮಾತಿನ ಅಸ್ತ್ರಗಳನ್ನು ಡಿಕೆಶಿ ಹೊರ ಹಾಕ್ತಾ ಇರೋದನ್ನ ಗಮನಿಸಬಹುದು. ನಾಯಕತ್ವ ಗೊಂದಲದ ಆಟ ಹೀಗೆ ಮುಂದುವರೆದ್ರೆ ಡಿಕೆಶಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಮಾತುಕತೆಯಲ್ಲಿ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಅಥವಾ ಸುರ್ಜೇವಾಲಾ ಇದ್ರು ಅಂತಲೂ ಹೇಳಿಬಿಡಬಹುದೇನೋ, ಗೊತ್ತಿಲ್ಲ. ಹೈಕಮಾಂಡ್ ಆಶೀರ್ವಾದದಿಂದಲೇ ಸಿಎಂ ಆಗಬೇಕೆಂಬುದು ಡಿಕೆಶಿ ಅವರ ತಂತ್ರ. ಅವರ ಈವರೆಗಿನ ಮಾತುಗಳ ಅರ್ಥವೂ ಅದನ್ನೇ ಹೇಳ್ತಾ ಇದೆ. ಆದರೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಈ ಇಬ್ಬರು ನಾಯಕರ ಬಗ್ಗೆ ಎಷ್ಟೇ ಅಳೆದು ತೂಗಿ ಮಾತನಾಡಿದರೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸದ್ಯಕ್ಕೆ ಊಹಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಅಗೌರವದಿಂದ ನಿರ್ಗಮಿಸುವಂತೆ ಮಾಡಿದರೆ ಅಲ್ಲಿಗೆ ಕಾಂಗ್ರೆಸ್ ಕತೆ ಮುಗೀತು ಅಂತಾನೆ ಅರ್ಥ. ಸಿದ್ದರಾಮಯ್ಯ ಅವರ ಶಕ್ತಿ ಏನು ಎಂಬುದನ್ನ ಹೈಕಮಾಂಡ್ ಸಹ ಅರ್ಥ ಮಾಡಿಕೊಂಡೇ ಅವರಿಗೆ 2 ಸಲ ಸಿಎಂ ಸ್ಥಾನ ನೀಡಿದೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಕಟ್ಟುತ್ತಿರುವ ರಾಜಕೀಯ ನರೇಶನ್ ಏನಿದೆ ಅದು ಅಹಿಂದವೇ ಆಗಿದೆ. ಜನನಾಯಕ ಪರಂಪರೆಯ ಕೊನೆಯ ಕೊಂಡಿಯಂತಿರುವ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಅಹಿಂದದ ಮೇರು ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಸಿದ್ದರಾಮಯ್ಯ ಅವರ ಉಪಸ್ಥಿತಿ ಡಿಕೆಶಿಗಿಂತಲೂ ಹೆಚ್ಚಿದೆ ಎಂಬುದನ್ನು ಗಮನಿಸಬೇಕು. ಪಕ್ಷದೊಳಗೆ ನಾಯಕತ್ವ ಗೊಂದಲ ವಿಚಾರ ಹೀಗೆ ಮುಂದುವರೆದರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಮಹಾಬಿರುಕು ಸಹ ಸೃಷ್ಟಿಯಾಗಬಹುದು. ಕಾಂಗ್ರೆಸ್ಸಿಗೆ ಡಿಕೆಶಿ ಅನಿವಾರ್ಯವೇ ಅಥವಾ ಸಿದ್ದು ಅನಿವಾರ್ಯವೇ ಎನ್ನುವ ಹಂತಕ್ಕೂ ಈ ಬೆಳವಣಿಗೆ ತಲುಪಿ ಬಿಡಬಹುದು. ಪರಿಣಾಮ ಇಬ್ಬರ ನಾಯಕರಲ್ಲೂ ಅಸಮಾಧಾನ ಸ್ಫೋಟಗೊಳ್ಳಬಹುದು. ಹೈಕಮಾಂಡ್ ಸಹ ಇದನ್ನು ಯೋಚಿಸಿರುತ್ತೆ. ಆದರೆ ಡಿಕೆ ಶಿವಕುಮಾರ್ ಅವರ ಸ್ಫೋಟ ಯಾವ ರೀತಿ ಇರುತ್ತೆ, ಸಿದ್ದರಾಮಯ್ಯ ಅವರ ಸ್ಫೋಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗಲೇ ಅರ್ಥ ಮಾಡಿಕೊಂಡಿರುತ್ತೆ. ಒಂದು ಉದಾಹರಣೆ ಕೊಟ್ಟು ಹೇಳುವುದಾದ್ರೆ, ಡಿಕೆ ಶಿವಕುಮಾರ್ ಅವರ ಸ್ಫೋಟ ಪಕ್ಷಕ್ಕೆ ಕುಕ್ಕರ್ ರೀತಿ ಇದ್ರೆ ಅದೇ ಸಿದ್ದರಾಮಯ್ಯ ಅವರ ಸ್ಫೋಟ ಸಿಲಿಂಡರ್ ರೀತಿ ಇರುತ್ತೆ. ಅಲ್ಲಿಗೆ ನೀವೇ ಊಹಿಸಿಕೊಳ್ಳಿ ಅನಾಹುತ ಯಾವುದರಿಂದ ಹೆಚ್ಚು ಅಂತ. ಇಲ್ಲಿಗೆ ಯಾರು ಕಾಂಗ್ರೆಸ್ಗೆ ಹೆಚ್ಚು ಮುಖ್ಯ, ಯಾರಿಗೆ ಹೈಕಮಾಂಡ್ ಮನೆ ಹಾಕಬೇಕು ಎಂಬುದು ಅರ್ಥವಾಗುತ್ತೆ. ಈ ಸೂಕ್ಷ್ಮತೆಯನ್ನು ಡಿಕೆ ಶಿವಕುಮಾರ್ ಅರ್ಥ ಮಾಡಿಕೊಂಡಿಲ್ವಾ? ಖಂಡಿತ ಅರ್ಥ ಮಾಡಿಕೊಂಡಿರ್ತಾರೆ. ಆದರೆ ಅವರ ಒಳಗಿರುವ ಭಂಡ ಧೈರ್ಯ ಮತ್ತು ಇದೇ ಅವಧಿಯಲ್ಲಿ ಸಿಎಂ ಕನಸನ್ನು ಸಾಕಾರಗೊಳಿಸಿಕೊಳ್ಳಲು ಹೆಚ್ಚು ಪ್ರೇರೇಪಿಸುತ್ತಿದೆ. ಹೀಗಾಗಿ ಅವರು ನಾಯಕತ್ವ ಬದಲಾವಣೆ ವಿಚಾರವನ್ನು ಸದಾ ಜೀವಂತವಾಗಿಟ್ಟಿದ್ದು. ಇದಕ್ಕೆ ಮಾಧ್ಯಮಗಳ ಸಹಕಾರ ಕೂಡ ಇದೆ. ಬರುವ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಬಿಎ ಚುನಾವಣೆ ಕೂಡ ನಡೀತಾ ಇದೆ. ಇದು ಮುಗಿಯುತ್ತಿದ್ದಂತೆ ವಿಧಾನಸಭಾ ಚುನಾವಣೆಗೆ ರಾಜ್ಯದ ಮೂಡ್ ಶಿಫ್ಟ್ ಆಗಲಿದೆ. ಹೀಗಾಗಿ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯುವ ಅನಿವಾರ್ಯ ತುರ್ತು ಕೂಡ ಈಗ ಹೈಕಮಾಂಡ್ ಮುಂದೆ ಸೃಷ್ಟಿಯಾಗಿದೆ. ಈಗಿನ ಬೆಳವಣಿಗೆ ನೋಡಿದರೆ ಬಜೆಟ್ ಅಧಿವೇಶನಕ್ಕೂ ಮುನ್ನವೇ ಸಿದ್ದು ಮತ್ತು ಡಿಕೆಶಿಗೆ ಹೈಕಮಾಂಡ್ ಬುಲಾವ್ ನೀಡಬಹುದು. ಇನ್ನು ಕಾಂಗ್ರೆಸ್ ಒಳಗಿನ ಸಮೀಕರಣ ಬೇರೆಯೇ ಕತೆ ಹೇಳ್ತಾ ಇದೆ. ಡಿಕೆಶಿಗಿಂತ ಹೆಚ್ಚು ಸಿದ್ದರಾಮಯ್ಯ ಕಡೆಯೇ ಕಾಂಗ್ರೆಸ್ ಒಳಗಿನ ಸಮೀಕರಣ ವಾಲ್ತಾ ಇದೆ. ಸಿದ್ದರಾಮಯ್ಯ ಅವರನ್ನೇ 5 ವರ್ಷ ಸಿಎಂ ಆಗಿ ಮುಂದುವರಿಸಬೇಕು ಎನ್ನುವ ಒಕ್ಕೊರಲಿನ ಅಭಿಮತವೂ ಪಕ್ಷದೊಳಗೆ ಈಗ ಸಿದ್ಧವಾಗಿದೆ. ಅದನ್ನ ಹೈಕಮಾಂಡ್ಗೂ ತಲುಪಿಸಬೇಕಾದವರು ತಲುಪಿಸಿದ್ದಾರೆ. ಸಿಎಂ ಬಣದಲ್ಲಿ ಗುರುತಿಸಿಕೊಂಡ ಕೆಲವು ನಾಯಕರಿಗಂತೂ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಸುತಾರಾಮ್ ಇಷ್ಟವಿಲ್ಲ. ಒಂದು ವೇಳೆ ಡಿಕೆಶಿಗೆ ಸಿಎಂ ಸ್ಥಾನ ಸಿಗುತ್ತೆ ಎಂದಾದರೆ ಮತ್ತೆ ಹೊಸ ಆಟಗಳು ರಂಗದಲ್ಲಿ ತೆರೆದುಕೊಳ್ಳಲಿವೆ. ಈ ಅಪಾಯ ಸಹ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. ಕಾಂಗ್ರೆಸ್ ಒಳಗಿನ ಸಮೀಕರಣದ ಭಾಗವಾಗಿಯೇ ದಿಢೀರಾಗಿ ಫಾರಿನ್ ಟೂರ್ ಎಂಬುದು ಕಾಣಿಸಿಕೊಂಡಿದೆ. ಒಂದು ವೇಳೆ ಡಿಕೆ ಶಿವಕುಮಾರ್ಗೆ ಶಾಸಕರ ಬಹುಮತ ಸಾಬೀತುಪಡಿಸಿ ಎಂದು ಹೈಕಮಾಂಡ್ ಹೇಳಿದರೆ, ಕುರ್ಚಿ ಉಳಿಸಿಕೊಳ್ಳುವುದಕ್ಕಾಗಿಯೇ ಸಿಎಂ ಅವರು ತನ್ನ ಬಣದ ಶಾಸಕರಿಗೆ ಟೂರ್ ಭಾಗ್ಯ ಕಲ್ಪಿಸಿದ್ದಾರೆ ಎಂದು ನೇರವಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜೇಂದ್ರ ಸೇರಿದಂತೆ ಪ್ರತಿಪಕ್ಷಗಳ ನಾಯಕರು ಆರೋಪಿಸುತ್ತಿರುವುದು.
ಸಿಎಂ ಸ್ಥಾನಕ್ಕೆ ಟವಲ್ ಹಾಕಿರುವ ಡಿಕೆಶಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಬಾರದು ಎನ್ನುವುದೇ ಅವರ ಮನಸ್ಸಲ್ಲಿ ಆಳವಾಗಿ ಬೇರೂರಿದಂತೆ ಕಾಣ್ತಾ ಇದೆ. ಆದರೆ ಪರಿಸ್ಥಿತಿ ಅವರ ಪರವಾಗಿದೆಯೇ? ಖಂಡಿತ ಇಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎಂಬ ಮಹಾಗೋಡೆಯನ್ನು ದಾಟಿ ಡಿ.ಕೆ. ಶಿವಕುಮಾರ್ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದು ಕಷ್ಟ. ಸಿದ್ದರಾಮಯ್ಯ ಅವರೇ ಸ್ವತಃ ಒಪ್ಪಿದ್ರೆ ಮಾತ್ರ ಡಿ.ಕೆ.ಸಿಗೆ ಸಿಎಂ ಭಾಗ್ಯ ಸಿಗಬಹುದು. ಇದಂತೂ ಬಹಿರಂಗ ಸತ್ಯ. ಸಿದ್ದರಾಮಯ್ಯ ಅವರಂತಹ ನಾಯಕರ ಒಳ ಏಟುಗಳ ನಡುವೆಯೂ ಡಿ.ಕೆ. ಶಿವಕುಮಾರ್ ನಿರೀಕ್ಷೆ ಮೀರಿ ಪಕ್ಷದಲ್ಲಿ ಬೆಳೆದಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕೂಡ ಡಿ.ಕೆ.ಸಿಗೆ ಸಕಲ ಗೌರವ ಕೊಟ್ಟಿದೆ. ಪಕ್ಷದ ಅಧ್ಯಕ್ಷರಾಗಿ ಅವರನ್ನು ಮುಂದುವರಿಸುತ್ತಲೇ ಡಿ.ಸಿ.ಎಂ ಸೇರಿ ಪ್ರಮುಖ ಆದಾಯದ ಖಾತೆಗಳನ್ನು ಸಹ ನೀಡಿದೆ. ಇದು ಡಿ.ಕೆ. ಶಿವಕುಮಾರ್ ಶಕ್ತಿಗೆ ಒಲಿದ ಗೆಲುವೇ ಹೌದು. ಒಕ್ಕಲಿಗರ ಸಮುದಾಯದಲ್ಲೂ ಪ್ರಮುಖ ನಾಯಕರಾಗಿ ಡಿ.ಕೆ.ಶಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಬಂದಿರುವ ಕೀರ್ತಿ ಘನತೆಯನ್ನು ಉಳಿಸಿಕೊಳ್ಳುವುದು ಸಹ ಡಿ.ಕೆ.ಶಿ ಮುಂದಿರುವ ಸವಾಲು. ನಾಯಕತ್ವ ಗೊಂದಲ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿರುವುದರಿಂದ ಎಲ್ಲರ ಚಿತ್ತ ಹೈಕಮಾಂಡ್ ತವೆ ನೆಟ್ಟಿದೆ. 3 ವರ್ಷ ಪೂರ್ಣಗೊಳಿಸಿ ಸಿದ್ದರಾಮಯ್ಯ ಅವರು 2 ವರ್ಷ ಡಿ.ಕೆ.ಸಿಗೆ ಸಿಎಂ ಸ್ಥಾನ ಬಿಟ್ಕೊಡ್ತಾರಾ, ಅಥವಾ 4 ವರ್ಷ ಸಿದ್ದರಾಮಯ್ಯವರೇ ಸಿಎಂ ಸ್ಥಾನದಲ್ಲಿ ಮುಂದುವರೆದು ಕೊನೆಯ ಚುನಾವಣೆ ವರ್ಷದಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಾ ಅಂತ ಸವಾಲಿನ ರೀತಿ 1 ವರ್ಷ ಸಿಎಂ ಸ್ಥಾನವನ್ನು ಡಿ.ಕೆ.ಸಿ ಹೆಗಲಿಗೆ ಹಾಕ್ತಾರ? ಕಾದು ನೋಡಬೇಕು. ಒಟ್ಟಾರೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ವಿಚಾರ ಮತ್ತಷ್ಟು ಬಿಗಡಾಯಿಸಿರುವುದಂತೂ ಸತ್ಯ. ಇದು ಬರುವ ದಿನಗಳಲ್ಲಿ ಇನ್ನೂ ರೋಚಕ ತಿರುವುಗಳನ್ನು ಪಡಿಬಹುದು. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುವೆ. ಡಿ.ಕೆ.ಶಿ ಮತ್ತು ಸಿದ್ದು ನಡುವಿನ ನಾಯಕತ್ವ ಗೊಂದಲ ವಿಚಾರ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ನಮಸ್ಕಾರ.